ಮುಂದಿನ ರಾಶಿ ಕುಂಭರಾಶಿ. ಕುಂಭರಾಶಿಯವರಿಗೆ ಇಡೀ 2024ನೇ ಇಸ್ವಿಯಲ್ಲಿ ಜನ್ಮ ಶನಿ, ಅಂದರೆ ನಿಮ್ಮ ರಾಶಿಯಲ್ಲಿಯೇ ಶನೇಶ್ವರ ಗ್ರಹ ಇರಲಿದ್ದಾನೆ, ಹಾಗೂ ನಿಮ್ಮ ರಾಶಿಯಿಂದ ದ್ವಿತೀಯದಲ್ಲಿ ರಾಹುಗ್ರಹ ಇರಲಿದ್ದಾನೆ, ನಿಮ್ಮ ರಾಶಿಯಿಂದ ಅಷ್ಟಮದಲ್ಲಿ ಕೇತುಗ್ರಹ ಇರಲಿದ್ದಾನೆ. ಇಡೀ ವರ್ಷ ನಿಮಗೆ ಗುರುಬಲ ಇರೋದಿಲ್ಲ. 3ನೇ ಮನೆಯಲ್ಲಿ ಗುರು, ನಂತರ 4ನೇ ಮನೆಯಲ್ಲಿ ಗುರುಗ್ರಹ ಇರಲಿದ್ದಾನೆ. ಹೀಗಿರುವಾಗ 24ನೇ ಇಸ್ವಿ ಹೇಗಿರುತ್ತೆ ನಮಗೆ ಅಂತ ನೀವು ಕೇಳಲಿಕ್ಕೆ ಹೋದರೆ, ಕುಂಭರಾಶಿಯವರಿಗೆ ಮೊಟ್ಟ ಮೊದಲನೇದಾಗಿ ತುಂಬ ಲೇಜಿ ಆಗಿಬಿಡ್ತೀರಾ, ತುಂಬ ಆಲಸ್ಯ ಆಗುತ್ತೆ. ಆ ಆಲಸ್ಯದಿಂದಾಗಿಯೇ ಯಾವ ಆ್ಯಕ್ಟಿವ್ನೆಸ್ ಇಲ್ಲ. ತುಂಬ ಆಲಸ್ಯ ಆದಾಗ ಏನಾಗುತ್ತೆ, ಯಾವಾಗಲೂ ಮಲ್ಕೊಂಡೇ ಇರ್ತೀರಾ, ರೋಗ ರುಜಿನಗಳು ಜಾಸ್ತಿ ಆಗುತ್ತೆ. ಆಮೇಲೆ ಏನು ಯಾವುದೊಂದು ತಿಂದಿದ್ದು ಜೀರ್ಣ ಆಗದೆ ಇರೋದಿಲ್ಲ, ಜೀರ್ಣ ಆಗೋದಿಲ್ಲ. ಅದರಿಂದಾಗಿ ಮತ್ತೆ ಪುನಃ ಆರೋಗ್ಯ ಬಾಧೆ ಆಗುತ್ತೆ, ಒಬೆಸಿಟಿ ಪ್ರಾಬ್ಲಮ್ ಜಾಸ್ತಿ ಆಗುತ್ತೆ. ಸೊ ಅದರಿಂದ ಆದಷ್ಟು ಆಕ್ಟಿವ್ ಆಗಿರಲಿಕ್ಕೆ ಪ್ರಯತ್ನ ಮಾಡಿ. ಬೆಳಗ್ಗೆ ಬೇಗ ಎದ್ದೇಳಿ, ರಾತ್ರಿ ಬೇಗ ಮಲ್ಕೊಳ್ಳಿ, ಸಮಯಕ್ಕೆ ಸರಿಯಾದ ಸಮಯಕ್ಕೆ ಸರಿಯಾಗಿ ಆಹಾರವನ್ನು ಸ್ವೀಕಾರ ಮಾಡಿ. ನಿಮಗೆ ಜನ್ಮ ಶನಿಯ ಸಮಸ್ಯೆ ಜಾಸ್ತಿ ಆಗಿಬಿಡುತ್ತೆ. ಇನ್ನು ಆರೋಗ್ಯದ ನಂತರ 2ನೇ ಮನೆಯಲ್ಲಿರ್ತಕ್ಕಂಥ ರಾಹು, ಕುಟುಂಬ ಸ್ಥಾನದಲ್ಲಿ ರಾಹು ಇರತಕ್ಕಂಥದ್ದು ಕುಟುಂಬದ ಮೇಲೆ ಕೋರ್ಟು ಕಚೇರಿ ಕೇಸುಗಳು, ಕುಟುಂಬದವರಿಗೋಸ್ಕರ, ಕುಟುಂಬದವರ ಮೇಲೆ, ಕುಟುಂಬದವರಿಗಾಗಿ ಈ ಎಲ್ಲೋ ಸಮಸ್ಯೆಗಳು, ದುಡ್ಡಿಗೋಸ್ಕರ ನೀವು ಸ್ವಲ್ಪ ಕೋರ್ಟು ವ್ಯವಹಾರ ತಿರುಗಬೇಕಾದ ಪರಿಸ್ಥಿತಿಯನ್ನು ತೋರಿಸ್ತಾ ಇರ್ತದೆ ಕುಂಭರಾಶಿಯವರಿಗೆ. ಇನ್ನು ದ್ವಿತೀಯದ ರಾಹುವಿಂದ ಸರ್ಪದೋಷವನ್ನು ಜಾಸ್ತಿ ಹೇಳ್ತಾರೆ. ಆದ್ದರಿಂದ ನಿಮ್ಮ ವೈಯಕ್ತಿಕ ಜಾತಕದಲ್ಲಿ ಸರ್ಪದೋಷ ಇದೆ ಅಂತ ಆದರೆ 24ನೇ ಇಸ್ವಿಯಲ್ಲಿ ನಿಮಗೆ ಸರ್ಪದೋಷ ಇನ್ನೂ ಪವರ್ಫುಲ್ ಆಗಿಬಿಡುತ್ತೆ, ಇನ್ನೂ ಸ್ಟ್ರಾಂಗ್ ಆಗಿ ಬಂದ್ಬಿಡುತ್ತೆ ನಿಮಗೆ. ಸೊ ಅದರಿಂದ ಅದ್ರ ಬಗ್ಗೆಯೂ ಸಹ ಗಮನ ಹರಿಸಬೇಕು. ಇನ್ನು ಯಾವುದೇ ರೀತಿಯಾದಂತಹ ಗುರುಬಲ ಇಲ್ಲದ ಕಾರಣ ನಿಮಗೆ ವಿವಾಹಾದಿ ವಿಚಾರಗಳಲ್ಲಿ ಸ್ವಲ್ಪ ಇಂಥ ಟೈಮ್ ನಂತರ ಗುರುಬಲ ಬರುತ್ತೆ ಪ್ರಯತ್ನ ಮಾಡಿ ಅಂತ ಹೇಳಲಿಕ್ಕೆ ಆಗಲ್ಲ. ಸೊ ವೈಯಕ್ತಿಕ ಜಾತಕದಲ್ಲಿ ಏನಾದರೂ ಸಪ್ತಮಾಧಿಪತಿಯ ಅನುಕೂಲತೆಗಳು, ಮಹಾದಶ ಅನುಕೂಲತೆಗಳಿದ್ದರೆ ವಿವಾಹಕ್ಕೆ ಪ್ರಯತ್ನ ಮಾಡಿಕೊಳ್ಬಹುದೇ ವಿನಃ ಗೋಚಾರ ಫಲ ರೀತಿಯ ಗುರುಬಲ ಇಲ್ಲದ ಕಾರಣ ನಿಮಗೆ ವಿವಾಹ, ಸಂತಾನ, ಮತ್ತೊಂದು ಇನ್ನೊಂದಕ್ಕೆ ಪ್ರಯತ್ನ ಮಾಡೋ ವಿಚಾರದಲ್ಲಿ ಏನು ಹೇಳಲಿಕ್ಕೆ ಆಗಲ್ಲ. ಇನ್ನು ನಿರುದ್ಯೋಗಿಗಳಿಗೆ ಉದ್ಯೋಗದ ವಿಚಾರದಲ್ಲಿ ಅನುಕೂಲ ಆಗುತ್ತೆ. ಯಾವಾಗ ಆಗುತ್ತೆ ಅಂತಂದರೆ ಏಪ್ರಿಲ್ ಮೇ ನಂತರ ವೃಷಭ ರಾಶಿಗೆ ಗುರು ಬಂದಾಗ ನಿಮ್ಮ ಕರ್ಮಸ್ಥಾನದ ಮೇಲೆ ಪೂರ್ಣ ಗುರು ದೃಷ್ಟಿ ಇರುತ್ತೆ, ಸಪ್ತಮದ ದೃಷ್ಟಿ ಇರ್ತದೆ ವೃಶ್ಚಿಕದ ಮೇಲೆ. ಸೊ ಆದ್ದರಿಂದ ಕುಂಭರಾಶಿಯವರಿಗೆ ಏಪ್ರಿಲ್ ಮೇ ನಂತರ ಸ್ವಲ್ಪ ಉದ್ಯೋಗದಲ್ಲಿ ಸ್ಥೈರ್ಯತೆ ಬರಬಹುದು, ಪ್ರಮೋಷನ್ಗಳು ಬರಬಹುದು, ಅಥವಾ ಉದ್ಯೋಗದಲ್ಲಿ ಸ್ವಲ್ಪ ಅನುಕೂಲತೆಗಳು, ಪ್ರಮೋಷನ್ ಅಥವಾ ನೀವು ಟ್ರಾನ್ಸ್ಫರಿಗೋಸ್ಕರ ಪ್ರಯತ್ನ ಮಾಡಿದ್ರೂ ಸಹ ಬಂತು. ನೀವು ಏಪ್ರಿಲ್ ಮೇ ನಂತರ ಮಾಡಿ, ಉದ್ಯೋಗ ಗಟ್ಟಿಯಾಗುತ್ತೆ. ಅಲ್ಲಿ ತನಕ ಗಟ್ಟಿಯಾಗುವ ಸಾಧ್ಯತೆ ಕಮ್ಮಿ ಇದೆ. ಇನ್ನು ಸಹೋದರರೊಂದಿಗೆ ಬಾಂಧವ್ಯ, ಆ್ಯಕ್ಚುಲಿ 3ನೇ ಮನೆಯಲ್ಲಿ ಗುರು ಬರ್ತಾನೆ, ಆಮೇಲೆ 4ನೇ ಮನೆಗೆ ಹೋಗ್ತಾನೆ. ಆದ್ದರಿಂದ ನಿಮ್ಮ ಕಡೆಯಿಂದ ಪ್ರಯತ್ನ ಬಂದರೆ ನೀವು ಸ್ವಲ್ಪ ಒಂದು ಮೆಟ್ಲು ನೀವೇ ಕೆಳಗಿಳಿದು ಹೋಗಿ ಮಾತಾಡಿದ್ರೆ ಖಂಡಿತ ನಿಮ್ಮ ಸಹೋದರ ನಡುವಿನ ಒಂದು ಬಾಂಧವ್ಯವನ್ನು ಗಟ್ಟಿ ಮಾಡ್ಕೊಳ್ಬಹುದು. ಇಲ್ಲ ನೀವು ಕೂಡ ನನಗೆ ಹಾಕಬೇಕು, ಅವರು ನನಗೆ ಹಾಕಬೇಕು ಅಂದರೆ ಅದು ಕೋರ್ಟಿನ ಮೆಟ್ಲು ಹೇಳುವಂತಹ ಸಾಧ್ಯತೆ ತೀರಾ ಜಾಸ್ತಿ ಇರ್ತದೆ. 8ನೇ ಮನೆಯಲ್ಲಿ ಕೇತು ಇರೋದು ವಿವಾಹಿತ ಕುಂಭರಾಶಿಯ ಸ್ತ್ರೀಯರಿಗೆ ಉತ್ತಮ ಅಲ್ಲ. ಪದೇ ಪದೇ ಗಂಡನ ಆರೋಗ್ಯ ಹಾಳಾಗ್ತಕ್ಕಂಥದ್ದು ಇರ್ತದೆ. ಗಣಪತಿಯ ಆರಾಧನೆ ಮಾಡ್ಕೊಳ್ಳಿ. ಗಣೇಶ ಅಷ್ಟೋತ್ತರವನ್ನು ಪ್ರತಿ ದಿವಸ ಪಠನೆ ಮಾಡಿ. ಪ್ರತಿ ಮಂಗಳವಾರ ಗಣಪತಿ ದೇವಸ್ಥಾನಕ್ಕೆ ಹೋಗಿ ಗರಿಕೆಯನ್ನು ಸಮರ್ಪಣೆ ಮಾಡಿ. ಖಂಡಿತವಾಗಿ ಅದು ಅನುಕೂಲಕರವಾಗಿರ್ತದೆ ನಿಮಗೆ. ಇನ್ನು ಜಾಬನ್ನು ರಿಸೈನ್ ಮಾಡ್ತಕ್ಕಂಥದ್ದು, ಉದ್ಯೋಗವನ್ನು ಬಿಡ್ತಕ್ಕಂಥ ವಿಚಾರಗಳಿರಬಹುದು. ಆ ಥರ ಏನು ಯೋಚನೆ ಮಾಡೋಕ್ಕೆ ಹೋಗ್ಬಿಡಿ. ಒಂದು 4-5 ತಿಂಗಳು ಕಾಯಿರಿ. ಆಮೇಲೆ ಗುರು ದೃಷ್ಟಿ ನಿಮ್ಮ ಕರ್ಮಸ್ಥಾನದ ಮೇಲೆ ಬಿದ್ದ ಮೇಲೆ ನಿಮಗೆ ಗುರುಬಲ ಇಲ್ಲದೆ ಹೋದರೂ ಸಹ ಗುರು ದೃಷ್ಟಿ ಇರ್ತದೆ ನಿಮ್ಮ ಉದ್ಯೋಗದ ಸ್ಥಾನದ ಮೇಲೆ. ಆದ್ದರಿಂದ ಉದ್ಯೋಗದಲ್ಲಿ ಅನುಕೂಲತೆಗಳಾಗಲಿದೆ. ಇನ್ನು ವ್ಯಾಪಾರದ ವಿಚಾರ, ಬಿಸ್ನೆಸ್ ಮಾಡ್ತಾ ಇದ್ದೀನಿ ಕುಂಭರಾಶಿ, ಬಿಸ್ನೆಸ್ ಹೆಂಗಿರುತ್ತೆ ನಂದು 2024 ಅಂತ ಕೇಳಲಿಕ್ಕೆ ಹೋದರೆ, ಲಾಭಾಧಿಪತಿ ಆಗಿರ್ತಕ್ಕಂಥವನು ತೃತೀಯ ಆಮೇಲೆ ಚತುರ್ಥ. ಆದ್ದರಿಂದ ಏಪ್ರಿಲ್ ಮೇ ನಂತರ ಸ್ವಲ್ಪ ಮಾತು ಕಲಿಬೇಕು. ನೀವು ಸ್ವಲ್ಪ ಎಷ್ಟು ಜಾಸ್ತಿ ಮಾತು ಕಲಿತೀರಲ್ಲ ಅಷ್ಟು ಚೆನ್ನಾಗಿ ಬಿಸ್ನೆಸ್ ಮಾಡ್ತೀರಾ. ಏಪ್ರಿಲ್ ಮೇ ನಂತರ ನೀವು ಮಾತು ಕಲ್ತಿಲ್ಲ ಅಂದರೆ ಬಿಸ್ನೆಸ್ ಮಾಡಲಿಕ್ಕಾಗಲ್ಲ. ನಿಮ್ಮಲ್ಲಿರುವ ಮಾತು, ನಿಮ್ಮಲ್ಲಿರುವ ವಿದ್ಯೆ, ನಿಮ್ಮ ಹತ್ರ ಏನೋ ಒಂದು ಟೆಕ್ನಿಕ್ ಇರುತ್ತೆ, ಅದನ್ನು ನೀವು ಬಳಸ್ತಾ ಇಲ್ಲ. ಏಪ್ರಿಲ್ ಮೇ ನಂತರ ಬಳಸ್ತೀರಾ, ನಂತರವೇ ನಿಮಗೆ ಲಾಭ ಉಂಟಾಗ್ತಕ್ಕಂಥದ್ದು. ಅಲ್ಲಿಯ ತನಕ ಸ್ವಲ್ಪ ಕಷ್ಟ ಆಗ್ತದೆ. ಅಲ್ಲಿಯ ತನಕ ಸ್ವಲ್ಪ ಡಿಪೆಂಡೆನ್ಸಿ ಜಾಸ್ತಿ ಇರುತ್ತೆ. ಕುಂಭರಾಶಿಯವರಿಗೆ ತಂದೆಯವರ ಮೇಲೆ ಅವರ ಮೇಲೆ ಅವಲಂಬಿತರಾಗಿರ್ತೀರಾ. ತಂದೆಯ ಮೇಲೆ, ಪಿತ್ರಾರ್ಜಿತ ಆಸ್ತಿಯ ಮೇಲೆ, ಇದ್ರ ಮೇಲೆ ಸ್ವಲ್ಪ ಅವಲಂಬಿತರಾಗ್ಬಿಡ್ತೀರಾ ಮೊದಲೊಂದು 4-5 ತಿಂಗಳು. ಅದರ ನಂತರ ಇಲ್ಲ, ಸ್ವಾವಲಂಬಿ ಆಗಬೇಕು, ನಾನು ಮಾಡಬೇಕು ಅನ್ನೋಂಥದ್ದು ಆಮೇಲೆ ಬರಲಿದೆ. ಬಹಳ ಮುಖ್ಯವಾಗಿ ನೀವು ಗಮನಿಸಬೇಕಾಗಿದ್ದು, ತುಂಬ ದುಡ್ಡು ಖರ್ಚಾಗುತ್ತೆ ಕುಂಭರಾಶಿಯವರಿಗೆ. 2ನೇ ಮನೆಯಲ್ಲೇ ರಾಹು ಆದ್ದರಿಂದ ಮೇಲಿಂದ ಮೇಲೆ ಸಿಕ್ಕಾಪಟ್ಟೆ ದುಡ್ಡು ಖರ್ಚಾಗುತ್ತೆ. ಆ ಖರ್ಚಾಗದಂಗೆ ಸ್ವಲ್ಪ ನೀವು ಉಳಿತಾಯ ಕ್ರಮ, ಅದಕ್ಕೆ ಯಾವ್ದಾದ್ರು ಒಂದು ಸರಿಯಾದ ರೀತಿಯಲ್ಲಿ ಉಳಿತಾಯ ಕ್ರಮವನ್ನು ಯೋಚನೆ ಮಾಡ್ಕೊಳ್ಳಿ. ವೈಯಕ್ತಿಕ ಜಾತಕವನ್ನು ಪರಿಶೀಲನೆ ಮಾಡಿಸ್ಕೊಳ್ಳಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.
ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್.